ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪೋಷಕರಿಗೆ ಸಿಹಿ ಸುದ್ದಿ ಕೊಟ್ಟಿದೆ ರಾಜ್ಯ ಸರ್ಕಾರ. 1ನೇ ತರಗತಿಗೆ 6 ವರ್ಷ ತುಂಬಬೇಕೆಂಬ ನಿಯಮಕ್ಕೆ ಸಂಬಂಧಪಟ್ಟಂತೆ 6 ವರ್ಷ ತುಂಬಬೇಕು ಎನ್ನುವಂತಹ ನಿಯಮಕ್ಕೆ ಇದೀಗ ವಿನಾಯಿತಿಯನ್ನ ನೀಡಿದೆ. ಈ ವರ್ಷ ವಿನಾಯಿತಿ ನೀಡಿದೆ ರಾಜ್ಯ ಸರ್ಕಾರ. ವಿಧಾನಸಭೆಯಲ್ಲಿ ಮಧು ಬಂಗಾರಪ್ಪ ಈಗ ಈ ರೀತಿಯಾಗಿ ಘೋಷಣೆಯನ್ನ ಮಾಡಿದ್ದಾರೆ. 60 ದಿನ ಸಡಿಲಿಕೆಯನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ. ಹಾಗಾಗಿ ಪೋಷಕರಿಗೆ ಇದು ಸಿಹಿ ಸುದ್ದಿ. 6 ವರ್ಷ ತುಂಬಬೇಕು ಅನ್ನುವಂಥ ನಿಯಮ ಏನಿತ್ತು ಆ ಒಂದು ನಿಯಮಕ್ಕೆ ವಿನಾಯಿತಿ ನೀಡಿದೆ ಅಂತ ಹೇಳಿ ಮಧು ಬಂಗಾರಪ್ಪ ಈಗ ಈ ರೀತಿಯಾದಂತಹ ಘೋಷಣೆಯನ್ನ ಮಾಡಿದ್ದಾರೆ. ಈ ವರ್ಷ ವಿನಾಯಿತಿ ನೀಡಿದೆ ರಾಜ್ಯ ಸರ್ಕಾರ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇದೆ. ವಿಧಾನಸಭೆಯಲ್ಲಿ ಮಧು ಬಂಗಾರಪ್ಪ ಈ ರೀತಿಯಾದಂತಹ ಘೋಷಣೆ ಮಾಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷ, ಧನ್ಯವಾದಗಳು. ಏನು ಅಂತ ಹೇಳಿದ್ರೆ, ಈ 1ನೇ ಕ್ಲಾಸಿಗೆ ಅಡ್ಮಿಷನ್ಗೆ ಮಕ್ಕಳಿಗೆ 6 ವರ್ಷದ ಒಂದು ಇತಿಮಿತಿ ಏನಿದೆ ಅದನ್ನ ಸಡಿಲ ಮಾಡ್ತಕ್ಕಂಥದ್ದು ಕೆಲವರು ತಾಯಂದ್ರು ಮತ್ತೆ ಅವ್ರ ಪೇರೆಂಟ್ಸ್ ಎಲ್ಲ ಸಾಕಷ್ಟು ಎಲ್ಲಾ ಕಡೆನೂ ಓಡಾಡ್ತಾ ಇದ್ದಾರೆ. ಮತ್ತೆ ನನಗೂ ಕೂಡ ಮನವಿಯನ್ನು ಮಾಡಿದ್ದಾರೆ. ಅವರು ಸ್ವಲ್ಪ ಗಾಬರಿಯಲ್ಲೂ ಕೂಡ ಇದ್ದಾರೆ. ಅದಕ್ಕೆ ಈ ಅವಕಾಶವನ್ನ ಕೊಟ್ಟಿರೋದ್ರಿಂದ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಶಿಕ್ಷಣ ಕಾಯ್ದೆ 1993 ಅಧ್ಯಾಯ 3 ಸೆಕ್ಷನ್ 20 ಮಕ್ಕಳನ್ನು 1ನೇ ತರಗತಿಗೆ ದಾಖಲಾತಿ ಮಾಡುವ ಸಂಬಂಧ 60 ದಿನಗಳ ವಿನಾಯಿತಿಯನ್ನು ನೀಡಲಾಗಿರುತ್ತದೆ. ಅದರಂತೆ 2026-27ನೇ ಸಾಲಿನಲ್ಲಿ 1ನೇ ತರಗತಿಗೆ ದಾಖಲಾತಿ ನೀಡುವ ಸಂಬಂಧ 60 ದಿನಗಳ ಸಡಿಲಿಕೆಯನ್ನು ನೀಡಲಾಗುತ್ತದೆ. ಹಾಗೂ ಈ ಸಂಬಂಧ ದಾಖಲಾತಿ ತಂತ್ರಾಂಶದಲ್ಲಿಯೂ ಸಹ ಬದಲಾವಣೆ ಮಾಡಲಾಗುವುದು ಎಂಬ ಮಾಹಿತಿಯನ್ನು ಸದನ ಗಮನಕ್ಕೆ ತರಲು ಬಯಸುತ್ತೇನೆ. ಆಮೇಲೆ ಇದು LKG UKGಗೂ ಕೂಡ ಅವರಿಗೆ ಅಡ್ಮಿಷನ್ಗೆ ತೊಂದರೆ ಆಗ್ತಾ ಇದೆ. ಅಲ್ಲಿಗೂ ಕೂಡ ಹೊಸದಾಗಿ ಒಂದು ಕಾನೂನನ್ನ ನಾವು ಆದಷ್ಟು ಬೇಗ ತಂದು ಇದನ್ನ ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಅದಕ್ಕೆ ಈ ಸದನದ ಮೂಲಕ ರಾಜ್ಯಾದ್ಯಂತ ಎಲ್ಲರಿಗೂ ಕೂಡ ನಾನು ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. 60 ದಿವಸ ಏನು ನಾವು ಇವಾಗ ಅವರಿಗೆ ಸಡಿಲಿಕೆಯನ್ನ ಕೊಡ್ತಾ ಇದೀವಿ ಅದನ್ನ 60 ದಿವಸ ಅಂದ್ರೆ 6 ವರ್ಷ ಅಂದ್ರೆ 2 ತಿಂಗಳು 60 ದಿವಸದ ಒಂದು ರಿಯಾಯಿತಿಯನ್ನ ಇದನ್ನ ಕಾನೂನನ್ನ ತರ್ತಾ ಇದೀವಿ. ಮಾನ್ಯ ಸಭಾಪತಿಗಳೇ, ಇದು ಎಲ್ಲಾ ಪೇರೆಂಟ್ಸ್ಗೂ ಕೂಡ ಮಾಹಿತಿಯನ್ನ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇದು LKG UKG ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ. ಆಮೇಲೆ ಇದಕ್ಕೆ ರೆಗ್ಯುಲರೈಸ್ ಮಾಡೋದಕ್ಕೆ, ಯಾಕಂದ್ರೆ LKG UKG ಯಾವುದೇ ರೆಗ್ಯುಲೇಟರಿ ಸಿಸ್ಟಮ್ ಅಲ್ಲಿ ಇಲ್ಲದೆ ಇರೋದ್ರಿಂದ ಅದಕ್ಕೂ ಕೂಡ ರೆಗ್ಯುಲೇಟರಿ ಒಂದು ಆಕ್ಟ್ ಅನ್ನ ತಂದು ಇಲ್ಲ ರೂಲ್ಸ್ ಅನ್ನ ತಂದು ಇಲಾಖೆ ವತಿಯಿಂದ ಆದಷ್ಟು ಬೇಗ ನಾವು ಕಾನೂನನ್ನ ನೆಕ್ಸ್ಟ್ ಸಭೆಯಲ್ಲೂ ತಂದು ಮಂಡಿಸಿ ಅದನ್ನ ಕಾನೂನು ರೀತಿಯಲ್ಲಿ ತರ್ತಕ್ಕಂಥ ವ್ಯವಸ್ಥೆಯನ್ನ ಮಾನ್ಯ ಅಧ್ಯಕ್ಷರೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಶಿಕ್ಷಣ ಮಂತ್ರಿಗಳೇ ಮಾಡಿದಂತ ಇದನ್ನ ನಾನು ಸ್ವಾಗತ ಮಾಡ್ತೇನೆ. ನಿಮ್ಮ ಈ ಡಿಸಿಷನ್ ಸ್ವಾಗತ ಮಾಡ್ತೇವೆ. ಆದ್ರೆ ಪ್ರತಿ ಸರ್ತಿನೂ ಇದು ನಾವು ನಿಮ್ಗೆ ಮಾತಾಡಿ ಅಥವಾ ಬೇರೆ ಬೇರೆ ಪೇರೆಂಟ್ಸ್ ನಿಮ್ಗೆ ಮಾತಾಡೋಂಗ ಆಗಬಾರ್ದು. ಇದನ್ನ ಪರ್ಮನೆಂಟ್ ಆಗಿ ಮಾಡ್ಬಿಟ್ರಲ್ಲ, ಈಗ ಅದಕ್ಕೆ ಸರ್ಕ್ಯುಲರ್ ಚೇಂಜ್ ಮಾಡ್ಬಿಟ್ರೆ ಅದು ಪರ್ಮನೆಂಟ್ ಆಗಿ ಟಿಲ್ ದ ಟೈಮ್ ನೆಕ್ಸ್ಟ್ ಸರ್ಕ್ಯುಲರ್ ಬರೋ ತನಕ ಇದು ಅಪ್ಲಿಕೇಬಲ್ ಅಂತ ಮಾಡಿ. ಇಲ್ಲ, ಅದನ್ನ ಮಾಡೋಣ. ಮಾನ್ಯ ಸಭಾಧ್ಯಕ್ಷ ಅವ್ರು ಹೇಳ್ತಕ್ಕಂಥದ್ದು ನಿಜಾನೇ. ಹೋದ್ಸತಿ ನಾವು ಸಡಿಲಿಕೆಯನ್ನ ಕೊಟ್ಟಿದ್ವಿ, ಯಾಕಂದ್ರೆ ಬಹಳ ಇದಾಯ್ತು. ಅದಾದ್ಮೇಲೂ ಕೂಡ LKGಗೆ ಮತ್ತೆ UKGಗೆ ರೆಗ್ಯುಲೇಟರಿ ಸಿಸ್ಟಮ್